ತಲೆಗಳು. ಸತ್ರಯಾಗವೆಂದರೇನು? ದೇವತೆಗಳೆಂದರೇನು? ಕಾಮಕ್ಕೆ ಕಣ್ಣೆರಡು, ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡಲು ಅನೇಕ ಕಣ್ಣುಗಳನ್ನು ಹೊಂದಿ 4 ತಲೆಗಳನ್ನು ಧರಿಸಿರುವ ಆ ಹಳೇ ದಿನದ ವೈದಿಕ ಬ್ರಹ್ಮದೇವ ಇನ್ನು ತೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಗನೆಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದಿಂದ ಮಲಗಿರುವ ಆ ವಿಷ್ಣು ದೇವ ಇನ್ನು ಇವರುಗಳೆಲ್ಲರೂ ಸೇರಿ ಸತ್ರಯಾಗದಲ್ಲಿ ಭಾಗವಹಿಸಿಕೊಂಡು ಹೋಗುವರಂತೆ. ತನ್ನ ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಯಾವಾಗಲೂ ಕೈಲಾಸದಲ್ಲಿ ಥಕ ಥೈ ಧಿವಿ ಥೈ ಎಂದು ನಾಟ್ಯವಾಡುತ್ತಿರುವ ಆ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಹೋಗುವರಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆ ಪರಶಿವನು ನನಗೆ ಸರಿ ಸಮಾನವಾದವನು, ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರ ಉಂಟು. ಇನ್ನು ಈ ವಿಷ್ಣುವನ್ನು ವಿವೇಕಿಸಿ ನೋಡಿದರೆ ಆತನು ನನಗೆ 2ನೆಯ ಮೂರ್ತಿಯಾಗುವನು. ಬ್ರಹ್ಮನು ಸಾಮಾನ್ಯ ವೇಷಧಾರಿಯಾದ ಹಳೇ ದಿನದ ಪುರೋಹಿತ. ಇನ್ನು ದಕ್ಷ ಬ್ರಹ್ಮ, ಜಾಲ ಬ್ರಹ್ಮ, ದದೀಚಿ ಬ್ರಹ್ಮ ಇವರುಗಳೆಲ್ಲರೂ ನನಗೆ ಮುಂತಾದವರು ಶಿಷ್ಯರು. ಒಂದು ವೇಳೆ ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಅಲ್ಲಿಗೆ ಹೋಗುವ ಸಮಯ ಉಂಟು. ಇದೇನಿದು? ಈ ದಿನ ನನ್ನ ಮನಸ್ಸು ಚಂಚಲವಾಗಿ ತೋರಿ ಬರುತ್ತಿರುವುದಲ್ಲ. ಇದು ಈ ಶಿಲಾತಲ್ಪದ ಮೇಲೆ ಕ್ಷಣಕಾಲ ಮಲಗಿ ವಿಶ್ರಮಿಸಿಕೊಳ್ಳುವೆನು. ರಜತಾದ್ರಿವಾಸ ರಮ್ಯ ಕಾಂಬುಜ ಭೃಗು ನಂದನವೋ ರಜತಾದ್ರಿವಾಸ ರಮ್ಯ ಕಾಂಬುಜ ಭೃಗು ನಂದನವೋ ಅಗ್ರ ಪೂಜಾ ಹರನೆ ಬಾರೈ ಅಗ್ರ ಪೂಜಾ ಹರನೆ ಬಾರೈ ಅಗ್ರ ಪೂಜಾ ಹರನೆ ಬಾರೈ ಅಗ್ರ ಪೂಜಾ ಹರನೆ ಬಾರೈ ಭೃಗು ಮೌನಿ ಗರ್ಭವನ್ನು ತೋರುತ್ತೆಂತು ರಜತಾದ್ರಿವಾಸ ರಮ್ಯ ಕಾಂಬುದ ಭೃಗು ನಂದನವೋ ಭೃಗು ಮೌನಿ ನೇತ್ರ ರಮ್ಯ ಕಾಣ್ಬುದ ಯೋಗಿ ಚರಣದಲ್ಲಿ ನಾರಾಯಣ ಭೃಗು ಮೌನಿ ನೇತ್ರ ರಮ್ಯ ಕಾಣ್ಬುದ ಯೋಗಿ ಚರಣದಲ್ಲಿ ನೀಲ ವೇಗ ಶ್ಯಾಮ ನೋಡೇ ನೀಲ ವೇಗ ಶ್ಯಾಮ ನೋಡೇ ನಿಜ ಗರ್ವದ ತೋರ್ಬುದು ಭೃಗು ಮೌನಿ ನೇತ್ರ ರಮ್ಯ ಕಾಣ್ಬುದ ಯೋಗಿ ಚರಣದಲ್ಲಿ ನಿಜ ಯೋಗ ಭಾಗ್ಯದಿ ನಾಗಭೂಷಣನ ಯಾಗ ಭಾಗ್ಯವನ್ನು ಕರುಣಿಸುನೆ ನಿಜ ಯೋಗ ಭಾಗ್ಯದಿ ನಾಗಭೂಷಣನ ಯಾಗ ಭಾಗ್ಯವನ್ನು ಕರುಣಿಸುನೆ ಶೃಂಗಧರ ಭೃಂಗಿವರ ಗಂಗಾಧರ ಲೀಲಾಕರ ಶೃಂಗಧರ ಭೃಂಗಿವರ ಗಂಗಾಧರ ಲೀಲಾಕರ ರಜತಾದ್ರಿವಾಸ ರಮ್ಯ ಕಾಂಬುದ ಭೃಗು ನಂದನವೋ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ನಾರಾಯಣ ಭೂತೇಶ್ವರ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ಚಕ್ರಧರ ಯುಕ್ತಿವರ ಶಕ್ತಿಧರ ಭಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿವರ ಯುಕ್ತಿವರ ನಿಜ
ರಮ್ಯ ಕಾಣ್ಬುದ ಯೋಗಿ ಚರಣದಲ್ಲಿ, ಯೋಗಿ ಚರಣದಲ್ಲಿ. ನಾರಾಯಣ, ಅಲ್ಲಿ ನೋಡು, ಈ ವನ ಮಧ್ಯದ ಒಂದು ದಟ್ಟವಾದ ವೃಕ್ಷದಡಿಯಲ್ಲಿ ಯಾವಳೋ ಓರ್ವ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಮಂಗಳ ಸ್ನಾನ ಮಾಡಿ ತನ್ನ ಕೆದರಿದ ಕೇಶ ರಾಶಿಯನ್ನು ಹೊಣಗಿಸಲೋಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಮಾತ್ರ ಕಾಣುತ್ತಿರುವುದು. ಹತ್ತ ನೋಡುವುದು ಚಿರಕ್ಷೇನ, ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಮಿಂದು ಈಜಾಡಿ ತನ್ನ ತುನು ತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ನಿಡು ನೋಟದಿಂದ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತಕರು ನೋಡುತ್ತಿರೋರೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಮಾತ್ರ ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದಲ್ಲ. ಜನಾರ್ದನ, ಇದರಲ್ಲಿ ನಿನಗೆ ತಿಳಿಯದಾದರ ಸಂಗತಿಯು ಏನಿದೆ? ಆ ಮರದ ಕೆಳಗೆ ಮಲಗಿರುವ ಮಹಾತ್ಮನು ಭೃಗುಮುನಿಯಲ್ಲವೇ? ಅದು ನನಗೂ ತಿಳಿದಿರುವ ಜನಾರ್ದನ. ಆದರೆ ಈ ಕಾಡಿನ ಮಧ್ಯದಲ್ಲಿ ಘನ ಗಂಭೀರವಾದ ಸಿಂಹವು ಮದಿಸಿದ ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ಮಲಗಿರುವಂತೆ ಅದೆಷ್ಟು ದಕ್ಷತೆಯಿಂದ ಮಲಗಿರುವ ಆ ಭೃಗುದೇವ. ಹೌದು ಶಾಂಬಶಿವ, ಗರ್ವವೇ ರೂಪವೆತ್ತಿ ರೂಪಾಕಾರನಾದ ಆ ದೇವತೆಗಳೊಡನೆ ಸರಸವಾಡುತ್ತಿರುವನು ಆ ಭೃಗುದೇವ. ಹೇಗಾದರೂ ಆಗಲಿ, ನಾನು ಒಮ್ಮೆ ಎಚ್ಚರಿಸಿ ನೋಡುವೆನು. ಎಚ್ಚರಿಸು. ಭೃಗುದೇವ, ಭೃಗುದೇವ, ಎಚ್ಚರವಾಯಿತೆ? ಎಚ್ಚರವೇನು ನಾರಾಯಣ? ಈ ಭೃಗು ಮಹರ್ಷಿಯು ಯಾವಾಗಲೂ ತಮ್ಮ ಆತ್ಮಜ್ಞಾನದಲ್ಲಿ ಎಚ್ಚರದಿಂದಲೇ ಇರುವನು. ಅದಿರಲಿ, ಅವನಾರು ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ. ಅವನೇ ಪರಮಾತ್ಮನಾದ ಪರಶಿವನು. ಪರಮಾತ್ಮನಾರು, ಪರಶಿವನಾರು, ಸರ್ಪಶಯನ. ನೀವಿರುವರು ಚಿಕ್ಕವರು, ನಿಮಗೇನು ತಿಳಿಯದು. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ಭೃಗುದೇವ, ದೇವತೆಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತಟದಲ್ಲಿ ಶಿವಸತ್ರಯಾಗವನ್ನು ಕೈಗೊಂಡಿರುವರಂತೆ. ಆ ಪೂಜೆಯ ಅಗ್ರದೇವನಾದ ಶಾಂಬಶಿವನನ್ನು ನಾನು ಕರೆದುಕೊಂಡು ಹೋಗುವಾಗ ನಿಮ್ಮನ್ನು ನೋಡಿದೆ. ನಿಮ್ಮನ್ನು ನೋಡಿ ಎಚ್ಚರಗೊಳಿಸಿದ ನಾನು ನಿಮ್ಮ ಪಾದವನ್ನು ಸ್ವಲ್ಪ ಕಾಲ ಹೊತ್ತಿ ಆಮೇಲೆ ಮುಂದೆ ಹೋಗುವೆನು. ಬಹಳ ಸಂತೋಷ. ಭೃಗುವರ ನಿಮ್ಮಯ ಮೃದುತರ ಚರಣವು ಕಾಣುತ್ತಲಿಹುದೋ ರಾಜಸರಿ. ಭೃಗುವರ ನಿಮ್ಮಯ ಮೃದುತರ ಚರಣವು ಕಾಣುತ್ತಲಿಹುದೋ ರಾಜಸರಿ. ಚರಣನಯನವು ಕಾಣಿತಲಿಹುದೋ ಚರಣನಯನವು ಮೆರೆಯುತ್ತಲಿಹುದೋ ರವಿವರ ತೇಜದಿ ತವ ಚರಣ. ಭೃಗುವರ ನಿಮ್ಮಯ ಮೃದುತರ ಚರಣವು ಕಾಣುತ್ತಲಿಹುದೋ ರಾಜಸರಿ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀಶ. ಕಂಡೆ ನೀ ನನ್ನ ರಾಜರಸದ ನೇತ್ರವನ್ನು ಪಾದದಲ್ಲಿ. ಪರಶಿವನ ಹಣೆಗೆನ್ನಿಗಿಂತಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ಧನ್ಯನಾದೆ. ಅದಿರಲಿ, ಸದಾಶಿವಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗುಋಷಿಯೇ? ಅದೇನು, ನನ್ನೊಡನೆ ಮಾತನಾಡುವುದಿಲ್ಲವೋ? ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕ ರಹಿತರೊಡನೆ ಅದೆಂದಿಗೂ ಮಾತನಾಡಲು ಸಾಧ್ಯವಿಲ್ಲ. ಓಹೋ, ನೀನು ಬಲು ಜಾಣನೋ? ನನ್ನೊಂದಿಗೆ ಮಾತನಾಡುತ್ತಿರುವ ನಾರಾಯಣನು ಹಾಗೂ ನಾನು ವಿವೇಕರಹಿತರೋ? ಅದನ್ನು ನೀನೇ ವಿವೇಕಿಸಬೇಕು ಭೃಗುಮುನಿಯೇ. ಕೇಳು,
ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾಗುವ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮದ ಪೊರೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚಿರುವ ಹುತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸದ ಗುಣವೆಂಬ ಅಹಂಕಾರವನ್ನು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ. ಯಾವಾಗಲೂ ತೆರೆಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಸವಿಯಬಲ್ಲದೆ ಮಹಾತ್ಮ ಭೃಗು ಋಷಿಯೇ ಎಂದು ಅನೇಕ ಹೆಸರುಗಳಿಂದ ಕೂಡಿದ ನಿನ್ನ ಅಹಂಕಾರವು ಹೆಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಅರಿವಿನಲ್ಲಿ ನೀನೋಡು ಹರನ ಕಳೆ ಕಾಣುವುದು. ಅರಿವಿನಲ್ಲಿ ನೀನೋಡು ಹರನ ಕಳೆ ಕಾಣುವುದು. ಮರೆವೆಯಿದು ರಾಜಸವು ವರಮುನಿಯ ಬಿಡು ಮನದಿ. ಅರಿವಿನಲ್ಲಿ ನೀನೋಡು ಹರನ ಕಳೆ ಕಾಣುವುದು. ಅರಿವ ಮರವೆಗಳೆಲ್ಲ ಅರಿತು ಸಾನಧಿ ಮುನಿಯ. ಅರಿವ ಮರವೆಗಳೆಲ್ಲ ಅರಿತು ಸಾನಧಿ ಮುನಿಯ. ಅರಿವ ಮರವೆಗಳೆಲ್ಲ ಅರಿತು ಸಾನಧಿ ಮುನಿಯ. ಅರಿವ ಮರವೆಗಳೆಲ್ಲ ಅರಿತು ಸಾಲದೆ ಮುನಿಯೇ. ತೆರೆದು ನೋಡು ತಾ ಮನದ ದುರಿತವನ್ನು ಪಡು ನೀನು. ಅರಿದು ನೋಡು ತಾ ಮನದ ದುರಿತವನ್ನು ಬಿಡು ನೀನು. ಅರಿವಿನಲ್ಲಿ ನೀನೋಡು ಹರನ ಕಳೆ ಕಾಣುವುದು. ಅರಿವಿಗಿದು ರಾಜಸವು ವರಮುನಿಯ ಬಿಡು ಮನದಿ. ಅರಿವಿನಲ್ಲಿ ನೀನೋಡು ಅರಿವಿನಲ್ಲಿ ನೀನೋಡು ಅರಿವಿನಲ್ಲಿ ನೀನೋಡು ಹರನ ಕಳೆ ಕಾಣುವುದು. ಆದ್ದರಿಂದ ಕಣ್ತೆರೆದು ನೀ ನೋಡು ನಿನ್ನ ಆತ್ಮನಲ್ಲಿ ಆತ್ಮನಾರಂಭುದನ್ನು. ಧರ್ಮಕ್ಕೆ ಶಿರವಾಗಿ ಸುಖಿಯಾಗು. ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳು ಆ ನಿನ್ನ ಗೊಡ್ಡು ಗಣಗಳಿಗೆ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವಿರುವರು ಮನಸ್ಸಿನಲ್ಲಿ ಒಂದೇ ಸಂಕಲ್ಪವನ್ನು ಇಟ್ಟುಕೊಂಡು ನನ್ನಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಿರಿ. ಜನಾರ್ದನ, ನೀನಿನ್ನು ಹೊರಡಬಹುದು ಆ ನಿನ್ನ ಸದಾಶಿವಮೂರ್ತಿಯೊಡನೆ. ಭೃಗುದೇವ, ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ನಾನು ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ. ಹೇ ಬಾಕೋ ಸುಪದಾರಿ, ನಿನ್ನ ಕಾರ್ಯದಲ್ಲಿ ಹರಿವಿಲ್ಲ ಈ ಭೃಗುಮುನಿಗೆ. ಸಾಕು, ಬಾಯಿ ಮುಚ್ಚು. ಭೈರವಿ ಭೈರವಿ, ದಿಗ್ದರ್ಶಕ ದಿಗ್ದರ್ಶಕ, ಮುನಿಗೆ ವಂಚನೆ ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ಮುನಿಗಳಿಗೆಲ್ಲ ಅಗ್ರ ಸ್ಥಾನ ವಹಿಸಿದ ನಾನಲ್ಲವೇ ಭೃಗುದೇವ? ನೀನಾದ ಏಕೆ ಭೃಗುದೇವ ಆ ಅಗ್ರಸ್ಥಾನದಲ್ಲಿ? ನಿನ್ನ ವೇಷಭೂಷಣಗಳನ್ನು ನೋಡುತ್ತಿದ್ದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುವೆ. ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕೊಂದಣದ ಎರಕದಂತೆ ಎರಕವಾಗುತ್ತಿದ್ದ ನನ್ನ ಪಾದಾಂಗುಳಿಯ ನೇತ್ರವನ್ನೇಕೆ ಕಿತ್ತೆಸೆದೆ? ಇದುವೇ ನೀನು ಗುರುವಿಗೆ ಮಾಡುವ ಮಹಾ ಮೋಸ. ಮುನಿಗೆ ಮಾಡಿದ ಮೋಸವಲ್ಲ, ಋಷಿಯೋರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಕಲಿಸಿದ ಉಪಕಾರದ ಕಾರ್ಯವು ಮೋಸವೇ. ಸಾವಧಾನ, ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇ ಅಂಬಲಿಸುವೆ. ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ, ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ಮುನಿಗೆ ವಂಚನೆ ಮಾಡಿದ ದ್ರೋಹಿ
ಯಾವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವರೋ ಅಂತಹ ಈ ಭೃಗುದೇವನ ಕೋಪಾಗ್ನಿಯ ಜ್ವಾಲೆಗೆ ನೀವೆಲ್ಲರೂ ಆವಿರ್ಭಾಗ. ನೀಲಮೇಘ ಶಾಮನಾಗಿ, ಅಷ್ಟವಸುಗಳಿಗೆ ದೇವನಾಗಿ, ಅಷ್ಟಲಕ್ಷ್ಮಿಯರನ್ನು ಒಲಿಸಿರುವ ನೀನು ಭೂಲೋಕದಲ್ಲಿ ದಶಯೋನಿಗಳಲ್ಲಿ ಜನ್ಮವಿತ್ತು. ಇದೇ ಈ ಭೃಗುದೇವನ ಅತ್ಯುಗ್ರವಾದ ಪ್ರತಿಜ್ಞೆ. ಪರಶಿವನ ದಯೆಯನಾಗಿರೇ, ಪರಶಿವನ ದಯೆಯನಾಗಿರೇ, ಹರಿಸುವೆನು ಭೃಗುಶಾಪವ ಎದೆಗೆಡದೆ ಧೈರ್ಯದಲ್ಲಿ. ಧರಿಸುವೆನು ದಶಾವತಾರವ, ಧರಿಸುವೆನು ದಶಾವತಾರವ, ಧರಿಸುವೆನು ದಶಾವತಾರವ. ಹರಿ ಹರಿ ಪ್ರತಾಪವ ಜಗದಿ ಎದೆಗೆಡದೆ ಧೈರ್ಯದಲ್ಲಿ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಮೆರೆಯುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಇದರಿಂದ ನನಗಾವ ತೊಂದರೆಯೂ ಇಲ್ಲ. ಧಿಕ್ಕಾರದನು ಚಾಂತಕ ವಹಿಲದಲ್ಲಿ, ಧಿಕ್ಕಾರದನು ಚಾಂತಕ ವಹಿಲದಲ್ಲಿ, ಧಿಕ್ಕಾರದನು ಚಾಂತಕ. ಜನದಾಗ್ನಿ ನಾನಂತೆ ಭೃಗುದೇವ ನಾನು, ಧನುಚಾರಿನ ನಿನ್ನ ಮದವನ್ನು ಮುರಿದಿಪೆನು, ಧನುಚಾರಿನ ನಿನ್ನ ಮದವನ್ನು ಮುಂದಿಪೆನು, ಸಂಧಾನದಲ್ಲಿ ಕಿತ್ತೆಸೆವ ನೀ ನನ್ನ ನೇತ್ರವನು. ಧನುಚಾರಿನ ನಿನ್ನ ಮದವನ್ನು ಕಿತ್ತೆಸೆವ, ಸಂಧಾನದಲ್ಲಿ ಕಿತ್ತೆಸೆದ ನೀ ನನ್ನ ನೇತ್ರವನು. ಧಿಕ್ಕಾರದನು ಚಾತಕ ವಹಿಲದಲ್ಲಿ, ಧಿಕ್ಕಾರದನು ಚಾಂತಕ ವಹಿಲದಲ್ಲಿ, ಧಿಕ್ಕಾರದನು ಚಾಂತಕ. ಪ್ರಳಯಾಗ್ನಿಯಂತೆ ಭೃಗುದೇವನ ನಿನ್ನ ಸಿರಿದು ಸುಟ್ಟಿರುವುದು ಸೆಳೆದು ಬಂಧಿಸುವೆನು. ಜನಾರ್ದನ, ಪ್ರಳಯಾಗ್ನಿಯಂತೆ ಭೃಗುದೇವನ ನಿನ್ನ ಸುರಿದು ಸುಟ್ಟಿರುವುದು ಸೆದೆ ಬರೆದು ಬಂಧಿಸುವೆನು. ಧಿಕ್ಕಾರದನು ಚಾಂತಕ ವಹಿಲದಲ್ಲಿ, ಧಿಕ್ಕಾರದನು ಚಾಂತಕ ವಹಿಲದಲ್ಲಿ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರದನು ಚಾಂತಕ. ಹೋಗು, ಈ ಭೃಗುದೇವನ ಶಾಪಕ್ಕೆ ಸಿಲುಕಿ ಭಸ್ಮವಾಗು.